ಎಷ್ಟು 4-5 ವರ್ಷದಿಂದ ದುಡ್ಡು ಬೇರೆಯವ್ರಿಗೆ ಕೊಟ್ಟಿದ್ರಿ. ಎಷ್ಟಮ್ಮ ದುಡ್ಡು? ಹೌದು. 5 ಲಕ್ಷ ಕೊಟ್ಟಿದ್ವಿ ಸ್ವಾಮಿ. 5 ಲಕ್ಷ ಕೊಟ್ಟಿದ್ರಾ? ಈಗ ಹಾ. 5 ಲಕ್ಷ ಇವತ್ತು 9 ವಾರ ಪೂಜೆ ಮಾಡೋದ್ರಲ್ಲಿ 5 ಲಕ್ಷ ಹೌದು. ದುಡ್ಡು ಹೇಗ್ ಬಂತು ನಿಮ್ಗೆ? ಇದೇ ರಾಯರ್ ಪವಾಡ ಹೌದು ಹೌದು ಸ್ವಾಮಿ. ಅಲ್ವಾ ತಾಯಿ? 6-7 ವರ್ಷದಿಂದ ಬಂದಿಲ್ಲ, ಅದು ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಹ್ಮ್. ಇವಾಗ ಬಂದಿದೆ ದೇವ್ರ ದಯೆಯಿಂದ. ಅದಕ್ಕೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ ಅಂತ ನಾನು ಯಾಕೆ ತಿಳಿಸ್ಕೊಡ್ತೀನಿ ಅಂದ್ರೆ, ಹ್ಮ್. ರಾಯರು ಈ ಬೃಂದಾವನದಲ್ಲಿ ಕುಳಿತುಕೊಂಡು ಮಕ್ಕಳೇ ನೀವು ಹ್ಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾರಮ್ಮ ತಾಯಿ ಮಾತಾಡೋದು? ಸ್ವಾಮಿ, ನಾನ್ ಸುಷ್ಮಾ ಅಂತ ವಿಜಯನಗರದಿಂದ. ಸುಷ್ಮಾ, ಹಾ. ವಿಜಯನಗರದಿಂದ ಏನಮ್ಮ? ಹಾ ಸ್ವಾಮಿ, ನಿಮ್ ಹತ್ರ ತುಂಬಾ ಸರಿ ಮಾತಾಡಿದ್ದೆ. ವ್ರತ ತಿಳಿಸ್ಕೊಟ್ಟಿದ್ದೀನ ನಾನು ನಿಮ್ಗೆ? ಹ್ಞೂ ಸ್ವಾಮಿ, ತುಂಬಾ ವ್ರತಗಳೆಲ್ಲ ತಿಳಿಸ್ಕೊಟ್ಟಿದ್ರಿ. ಓಕೆ ಅಮ್ಮ. ಆಲ್ರೆಡಿ 3 ವ್ರತ ಅಂದ್ರೆ ಏನ್ ಪವಾಡ ಮಾಡ್ದೆ. ಆಗಿದೆ? ಪವಾಡ ಆಗಿದೆ ನಿಮ್ಗೆ? ಹ್ಞೂ ಸ್ವಾಮಿ, ಒಂದು ವ್ರತ ಮಾಡಿದಾಗಲೇ ಅವಾಗ್ಲೇ ಹೇಳಿದೆ ನನ್ ತಮ್ಮಗ್ ಜಾಬ್ ಸಿಕ್ತು ಅಂತ. ಈಗ ಒಂದನೇ ಎರಡನೇ ವ್ರತದಲ್ಲಿ ಒಂದನೇ ವ್ರತದಲ್ಲಿ ನಿಮ್ಮ ತಮ್ಮನಿಗೆ ಜಾಬ್ ಸಿಕ್ತು. ಆಲ್ರೆಡಿ ನಾವ್ ನಿಮ್ಗೆ ಇನ್ಫಾರ್ಮ್ ಮಾಡಿದೆ ಸ್ವಾಮಿ, ಜಾಬ್ ಓ, ಸಿಕ್ತು ಅಂತ ವಾಯ್ಸ್ ಇದೆಲ್ಲ ವಿಡಿಯೋ ಎಲ್ಲ ಮಾಡಿದ್ವಿ. ಓಹೋ, ಮತ್ತೆ ಇನ್ನೊಂದು ವ್ರತ ಈ- ತಿಳಿಸ್ಕೊಟ್ಟಿದ್ದೆ ಹಾಗಾದ್ರೆ. ಹಾ ಹಾ ಹಾ. ಮತ್ತೆ ಇವಾಗ ಇನ್ನೂ ಒಂದು ಪವಾಡ ಆಗಿದೆ. ಇನ್ನೊಂದು ಪವಾಡ ಏನಂದ್ರೆ, ಅದೇ ಹಾ. ಅಮೌಂಟ್ ತುಂಬಾ ವರ್ಷದಿಂದ ಬಂದೇ ಇರ್ಲಿಲ್ಲ ಸ್ವಾಮಿ. 5-6 ವರ್ಷ ಆಗಿತ್ತು ತಗೊಂಡು. 5-6 ವರ್ಷ ಅಂದ್ರೆ ನೀವು ದುಡ್ಡು ಬೇರೆಯವ್ರು ಕೊಟ್ಟಿದ್ರಿ ಏನ್ ತಾಯಿ? ಹಾ ಸ್ವಾಮಿ, ಇದೇ ಈ ತರ ಸುಮ್ನೆ ನಂಬಿಕೆ ಮೇಲೆ ಕೊಟ್ಟಿದ್ರು. ಹಾ. ಹಂಗೆ ಹಿಂಗೆ ಅದು ಡಬಲ್ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ ಸ್ವಾಮಿ, ಆ ನಂಬಿಕೆ ಮೇಲೆ ಕೊಟ್ಟಿದ್ರು. ಓಕೆ ಅಮ್ಮ. ಅವಾಗಿಂದನೂ ಆ ವ್ಯಕ್ತಿ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ, ಏನು ಇರ್ಲಿಲ್ಲ. ಹ್ಮ್. ಇವಾಗ ಇದ್ದಕ್ಕಿದ್ದಂಗೆ ಅವನೇ ಕೊಟ್ಟಿದ್ದಾನೆ ಸ್ವಾಮಿ. ಓಹೋ, ಹೌದೇನಮ್ಮ? ಹ್ಮ್. ಹ್ಞೂ ಸ್ವಾಮಿ, ಏನೋ ನೋಡಮ್ಮ ರಾಯರ್ ದಯೆ, ಎಷ್ಟು. ರಾಯರ್ ನೋಡಿ, ಪವಾಡ. ನಾನು ಏನ್ ಹೇಳ್ತೀನಿ ಗೊತ್ತೇನಮ್ಮ? ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ. ಹ್ಞೂ ಭಕ್ತಿ, ಸ್ವಾಮಿ. ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರು ಹೌದು. ನಿಮ್ಮನ್ನ ಒಂದ್ಸಲ ಮೇಲೆ ಕರ್ಕೊಂಡು ಕೆಳಗಡೆ ಬಿಟ್ಟು ಬಿಡ್ತಾರೆ. ಹೌದು ಸ್ವಾಮಿ. ಕೆಳಗಡೆ ಹೌದು. ಬಿಟ್ಟಾಗ ರಾಯರ್ನ ನಾವೇನು ಭಕ್ತಿಯಿಂದ ಪೂಜೆ ಮಾಡಿರ್ತೀವಲ್ಲ, ಅದು ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಹೌದು ಸ್ವಾಮಿ. ತಾಳ್ಮೆಯಿಂದ ಇರ್ಬೇಕು. ಇವಾಗ ಎಷ್ಟು ತಿಂಗಳಾಯ್ತು ನೀವು ನನಗೆ ಕರೆ ಮಾಡ್ತಾ ಇದ್ದು? ನಾನು ಆಲ್ರೆಡಿ 1 year ಇಂದ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಸ್ವಾಮಿ. 1 year 1 year ಇಂದಾನೇ ಇಂದ ಮಾಡ್ತಾ ಮಾತಾಡಿದ್ದೆ. ಇದ್ರಿ. ಇವಾಗ ರೀಸೆಂಟ್ ಆಗಿ ನಾನು ಯಾವತ್ತಾದ್ರೂ ರಿಸೀವ್ ಮಾಡಿದೀನ ನಿಮ್ಗೆ? ಹ್ಞೂ ಸ್ವಾಮಿ, ರೀಸೆಂಟ್ ಆಗಿ ಮಾಡಿದ್ರಿ. ಓಕೆ. 4 months ಆಗಿತ್ತು. ಅಂದ್ರೆ ರೀಸೆಂಟ್ ಅಲ್ಲಮ್ಮ, ರೀಸೆಂಟ್ ಅಂದ್ರೆ ಈಗ 1 ವಾರ 2 ವಾರ, ಈಗ ಇಲ್ಲ ಇಲ್ಲ 4 ಇಲ್ಲ ತಿಂಗಳ ಹಿಂದ್ಗಡೆ ಇಲ್ಲ ಇಲ್ಲ, ಅದೇ ನಿಮ್ಮ. ರೀಸೆಂಟ್ ಸ್ವಾಮಿ ನನಗೆ. ನಿಮ್ ಕಾಲ್ ಕನೆಕ್ಟ್ ಆಗತ್ತೆ ದೊಡ್ಡ ವಿಷಯ ಅಲ್ವಾ ಸ್ವಾಮಿ. ಹೌದೇನಮ್ಮ? ಅದೇ ರೀಸೆಂಟ್ ಅಂದ್ರೆ 3 ತಿಂಗಳು 4 ತಿಂಗಳದೇ ದೊಡ್ಡ ವಿಷಯ ಅದು. ಒಳ್ಳೇದಾಗ್ಲಿ. ಒಟ್ನಲ್ಲಿ ವ್ರತ ಮಾಡಿದ್ದಕ್ಕೆ, ರಾಯರಿಗೆ 9 ವಾರದ ವ್ರತ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು ನಿಮ್ಗೆ ಹೌದು ಅನುಗ್ರಹ ಆಗಿದೆ ಸ್ವಾಮಿ. ಅಂತ ಹೇಳ್ತಾ ಇದ್ದೀರಾ. ಹೌದು ಅದು ಸ್ವಾಮಿ. ಇವತ್ತು ಗುರುವಾರ. ಹೌದು ಸ್ವಾಮಿ. ಗುರುವಾರ ನನ್ನ ಲೈನು ಸಿಕ್ಕಿದೆ ನಿಮ್ಗೆ. ಇನ್ನೂ ಹೌದು ಒಂದು ಸ್ವಾಮಿ. ವಿಚಾರದಲ್ಲಿ ಇನ್ನೂ ಒಂದು ಪವರ್ಫುಲ್ ಆಗಿರೋ ವ್ರತ ಹೇಳ್ತೀನಿ. ಇದು ವ್ರತ ಕಂಪ್ಲೀಟ್ ಆಯ್ತೇನಮ್ಮ? ಮತ್ತೆ 9 ಹಾ ವಾರದ್ದು. ಸ್ವಾಮಿ, ಆಯ್ತು 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 ಸ್ವಾಮಿ. ಹಾ, ಇನ್ನೂ ಒಂದು ಪವರ್ಫುಲ್ ಆಗಿರೋ ವ್ರತ ತಿಳಿಸ್ಕೊಡ್ತೀನಿ. ಆ ಸರಿ ಸ್ವಾಮಿ, ವ್ರತದಲ್ಲಿ ಮಾಡ್ತೀನಿ. ನಿಮ್ಗೆ ಇನ್ನೂ ಒಂದು ಪವಾಡ ಆಗ್ಬೇಕು. ನೀವು ನನ್ನ ಹತ್ರ ಹಂಚ್ಕೊಂಡಿದ್ದೀರಾ. ಹಾ. ಅದು ಖಂಡಿತ ಅದು ಆಗ್ಬೇಕು ಅನ್ನುವುದೇ ನನ್ನ ಆಸೆ. ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅದು ಕೂಡ ನಿಮ್ಗೆ ಶೀಘ್ರದಲ್ಲೇ ಅನುಗ್ರಹ ಆಗುತ್ತೆ. ಹೌದು ಆದ್ರೆ ಸ್ವಾಮಿ. ಹತ್ತಿರದಲ್ಲಿ ರಾಯರ ಮಠ ಇದೆ, ರಾಯರ ಮಠಕ್ಕೆ ಹೋಗಿ ಬನ್ನಿ. ನಾನ್ ಡೈಲಿ ಮಂತ್ರಾಲಯಕ್ಕೂ ಹೋಗ್ತೀನಿ ಹೋಗ್ಬೇಕು. ಸ್ವಾಮಿ. ಹೌದೇನಮ್ಮ? ಡೈಲಿ ಮಂತ್ರಾಲಯಕ್ಕೆ ಬಿಡು ಹೋಗ್ತೀನಿ. ಮಾಡ್ಕೊಂಡು ನೀವು ನಿಮ್ಮ ತಂದೆ ತಾಯಿಂದಿರಾಗ್ಲಿ, ನಿಮ್ಮ ತಮ್ಮಂದಿರಾಗ್ಲಿ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಆ ಪುಣ್ಯ ಕ್ಷೇತ್ರ, ಆ ರಾಯರ ಹೌದು ಮಠಕ್ಕೆ ಸ್ವಾಮಿ. ಹೋಗಿ ಬಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ. ಹ್ಞೂ ಸ್ವಾಮಿ. ಅಂದ್ರೆ ಇವಾಗ ಸ್ವಾಮಿ. ಆ ಎಷ್ಟು 4-5 ವರ್ಷದಿಂದ ದುಡ್ಡು ಬೇರೆಯವ್ರಿಗೆ ಕೊಟ್ಟಿದ್ರಿ. ಎಷ್ಟಮ್ಮ ದುಡ್ಡು? ಹೌದು. 5 ಲಕ್ಷ ಕೊಟ್ಟಿದ್ವಿ ಸ್ವಾಮಿ. 5 ಲಕ್ಷ ಕೊಟ್ಟಿದ್ರಾ? ಈಗ ಹಾ. 5 ಲಕ್ಷ ಇವತ್ತು 9 ವಾರ ಪೂಜೆ ಮಾಡೋದ್ರಲ್ಲಿ 5 ಲಕ್ಷ ಹೌದು. ದುಡ್ಡು ಹೇಗ್ ಬಂತು ನಿಮ್ಗೆ? ಇದೇ ರಾಯರ್ ಪವಾಡ ಹೌದು ಹೌದು ಸ್ವಾಮಿ. ಅಲ್ವಾ ತಾಯಿ? 6-7 ವರ್ಷದಿಂದ ಬಂದಿಲ್ಲ, ಅದು ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಹ್ಮ್. ಇವಾಗ ಬಂದಿದೆ ದೇವ್ರ ದಯೆಯಿಂದ. ಅದಕ್ಕೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ ಅಂತ ನಾನು ಯಾಕೆ ತಿಳಿಸ್ಕೊಡ್ತೀನಿ ಅಂದ್ರೆ, ಹ್ಮ್. ರಾಯರು ಈ ಬೃಂದಾವನದಲ್ಲಿ ಕುಳಿತುಕೊಂಡು ಮಕ್ಕಳೇ ನೀವು, ನಾನ್ ಹ್ಮ್. ನಿಮ್ಗೆ ಆಸ್ತಿ ಕೇಳಲ್ಲ, ಏನು ಒಡವೆಗಳು ಕೇಳಲ್ಲ, ಹಾ. ಈ ಆಭರಣಗಳನ್ನ ಹಾಕಿ ನನ್ನ ಮೆರೆಸ್ರಿ ಅಂತ ನಾನು ನಿಮ್ಮನ್ನ ಕೇಳಲ್ಲ. ನನಗ್ ಹೌದು ಹೌದು ಬೇಕಾಗಿರೋದು ನಿಮ್ಮ ಕಡೆಯಿಂದ ಭಕ್ತಿ ಬೇಕು. ಹೌದು 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 ಭಕ್ತಿಯಿಂದ ನೀವು ಹೌದು ಪೂಜೆ ಮಾಡಿ. ನೀವು ಕೇಳಿದ್ದೆಲ್ಲ ನಾನು ಹೌದು ಕೊಡ್ತೀನಿ ಸ್ವಾಮಿ. ಅಂತ ಹೇಳ್ತಾ ಇದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಸ್ವಾಮಿ. ಹೌದು ಹೌದು. ನಾನ್ ನಿನ್ನೆನು ಸ್ವಾಮಿ ಏಕಾದಶಿ ಉಪವಾಸ ಮಾಡಿದೆ ಮೊನ್ನೆ. ಹ್ಮ್. ಕಣ್ಣೀರ್ ಹಾಕೊಂಡು ಹೋಗಿ ರಾಯರ್ ಹತ್ರ ಕೇಳಿದ್ದೆ, ನಿಮ್ ಹ್ಮ್. ಭಕ್ತನ್ ಕಾಲ್ ಆದ್ರೂ ಕನೆಕ್ಟ್ ಮಾಡ್ಸಿ ನನ್ಗೆ. 3 ತಿಂಗಳಿಂದ ನಾನ್ ಕಾಲ್ ಟ್ರೈ ಮಾಡ್ತಾ ಇದೀನಿ, ಹ್ಮ್. ಆಗ್ತಾ ಇಲ್ಲ. ಇಲ್ಲ ಹ್ಮ್. ಅಂದ್ರೆ ನೀವಾದ್ರು ಕನ್ಸಲ್ ಬಂದು ಏನ್ ಆಗ್ತಾ ಇದೆ ಏನು ಅಂತ, ಏನ್ ತಪ್ಪಾಗ್ತಿದೆ ಅಂತ ಹೇಳಿ ಅಂತ ಮೊನ್ನೆ ತಾನೇ ಕೇಳ್ಕೊಂಡೆ. ಇವತ್ ಕಾಲ್ ಟ್ರೈ ಮಾಡ್ದೆ ಸುಮ್ನೆ ನೋಡೋಣ ಅಂತ, ಹ್ಮ್. ಕನೆಕ್ಟ್ ಹ್ಮ್. ಆಗೋಯ್ತು ಸ್ವಾಮಿ. ಅಯ್ಯೋ ತಾಯಿ, ಇಲ್ಲ ನಾನು ಏನು ಹ್ಮ್. ಅಂತ ದೊಡ್ಡ ವ್ಯಕ್ತಿನೂ ಅಲ್ಲ, ನಾನು ನಿಜ ದೇವ್ರು ಸ್ವಾಮಿ, ಅಲ್ಲ, ಕಾಲ್ ನಾನು ಕನೆಕ್ಟ್ ಆಗದೆ ಗುರುಗಳು ಅಲ್ಲ. ದೊಡ್ಡ ಇದು ಅಲ್ವಾ ಸ್ವಾಮಿ ನಿಮ್ದು. ಅಲ್ಲಮ್ಮ, ನಾನು ಇಲ್ಲ. ಎಲ್ಲಾದ್ರಲ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹಾಗೆ ಮನುಷ್ಯ. ನಂದು ಹೌದು ಹಿಂದಲ್ ಸ್ವಾಮಿ. ಜೀವನನೇ ಬೇರೆ, ಇವಾಗಲ ಜೀವನನೇ ಬೇರೆ. ಆದ್ರೆ ನಾನು ನಿಮ್ಮ ಹಾಗೆ ಮನುಷ್ಯ ಅಂತ ಅದ್ ಹೇಳ್ತಾ ನಿಮ್ ಇದ್ದೀನಿ. ದೊಡ್ಡ ಗುಣ ಸ್ವಾಮಿ.
ಅದಕ್ಕೆ ನನ್ನನ್ನು ನಂಬಬೇಡಿ, ನನ್ನನ್ನು ನಂಬುಕಿನ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಪಾದ ಹಿಡೀರಿ. ನಾನು ನೋಡಿ ಈಗ ಎಷ್ಟೋ ಸಾವಿರಾರು ಜನ ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಬಂದು ನೀವು ಹೌದು ಸ್ವಾಮಿ. ಡೈರೆಕ್ಟ್ ಆಗಿ ದರ್ಶನ ಮಾಡಿ ಅಂತ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಹೌದು 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 ಸ್ವಾಮಿ. ಎಷ್ಟು ಜನಗಳು ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ನೀವು ಆ ಕರ್ಮ ಮಾಡಿ ಎಲ್ಲ ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರ, ನಿಮ್ ಕರ್ಮ ಕಳೆದು ಹೋಗುತ್ತೆ, ನೀವ್ ಹಿಂಗ್ ಬನ್ನಿ ಅಂತ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ನಾನು ಹೌದು ಮಾಡ್ತಾ ಇರೋದು ಇದ್ರಲ್ಲಿ ಬೇರೆ ಏನು ಹೌದು ಮಾಡ್ತಾ ಇಲ್ಲ. ಇಲ್ಲಿ ನಾನ್ ಹೌದು ರಾಯರು ಅಂತ ಹೇಳ್ತಾ ಇಲ್ಲ, ನಾನ್ ದೇವ್ರು ಅಂತ ಹೇಳ್ತಾ ಇಲ್ಲ. ಪ್ರತಿ ಒಂದೊಂದು ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಹೌದು ಸ್ವಾಮಿ. ಭಕ್ತಿಯಿಂದ ಪೂಜೆ ಮಾಡ್ರಿ, ಹಾ ಹೌದು ಸ್ವಾಮಿ. ಮಾಡಿದ್ದಕ್ಕೆ ನಿಮ್ಗೆ ನಿಮ್ಗೆ ಫಲ ಪ್ರತಿಫಲ. ಸಿಕ್ಕೇ ಸಿಗುತ್ತೆ ಅಂತ ಯಾಕೆ ನಾನು ತಿಳಿಸ್ಕೊಡ್ತೀನಿ ಅಂದ್ರೆ ಇದಕ್ಕೆ. ಹೌದು ಇವತ್ತು ಎಷ್ಟೋ ಸ್ವಾಮಿ. ಜನಗಳಿಗೆ ಪವಾಡ ಆಗಿದೆ, ಎಷ್ಟೋ ಜನಗಳು ಮನೆ ಕರೆದು ಪಾದ ಪೂಜೆ ಮಾಡ್ತಾರೆ. ಅದು ಬಟ್ ನಾನು ಹೌದು ಸ್ವಾಮಿ, ಯಾರಿಗೂ ಪಾದ ತುಂಬಾ ಪೂಜೆ ನೋಡಿದ್ದೀನಿ ಅಲ್ಲ, ನಾನು. ನಾನು ಯಾರಿಗೂ ಹೇಳಿಲ್ಲ ನೀವು ಹ್ಮ್. ಕರೆದು ನನಗೆ ಪಾದ ಪೂಜೆ ಮಾಡಿ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆದ್ರೆ ಹಾ ಅವ್ರು ನನ್ನ ಮಗನಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹೌದು ಸ್ವಾಮಿ. ಹೌದು ಆದ್ರೆ ಹೌದು ನಾನು ಹೌದು. ಯಾರ ಹತ್ರನು ಹೇಳಿದೆ, ನಮ್ಮ ಎಲ್ಲಾದ್ರೂ ಹೇಳ್ತಿದ್ದೀನಿ ಇಲ್ಲ, ನನಗೇನೋ ಒಂದು ಖುಷಿ ಅಂತ ಹೇಳಿ ಮಗನ ಹ್ಮ್. ಒಂದು ರೂಪದಲ್ಲಿ ನಿಂತ್ಕೊಂಡು ಅವ್ರಿಗೆ. ಯಾಕಂದ್ರೆ ಪ್ರತಿಯೊಂದು ಎಷ್ಟೋ ಜನಗಳಿಗೆ 10 ವರ್ಷ 8 ವರ್ಷ ಮಕ್ಕಳಾಗಿದ್ದಿಲ್ಲ, 4 ಹೌದು ವರ್ಷ, ಸ್ವಾಮಿ. ಕೋಟಿ ಕೋಟಿ ಗಂಟ್ಲೆ ಆಸ್ತಿ ಇದೆ, ಮಕ್ಕಳು ಭಾಗ್ಯ ಇದ್ದಿದ್ದಿಲ್ಲ. ಅಂತದ್ರಲ್ಲಿ ನಿಮ್ಮ ಪಾದ ಪೂಜೆ, ಇವಾಗ ನೀವ್ ಹೇಳ್ಕೊಟ್ಟಂತ ಪೂಜೆದಿಂದ ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾರೆ. ನಾನು ಹೇಳ್ಕೊಟ್ಟಿದ್ದೇನು, ರಾಯರ್ನ ಈ ತರ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ನಿಮ್ಗೆ ಬೇಗ ಅನುಗ್ರಹ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ವಾಮಿ. ಹಂಗ್ ಪೂಜೆ ಮಾಡಿದ್ರೆ ನಿಮಗೆ ಬೇಗ ಅನುಗ್ರಹ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ಹಾಸ್ಪಿಟ್ಲಿಗೆ ಹೋದ್ರು ಅವ್ರಿಗೆ ಅನುಗ್ರಹ ಆಗಿದ್ದಿಲ್ಲ, ಆದ್ರೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಎಲ್ಲರಿಗೂ ಅನುಗ್ರಹ ಆಗ್ತಾ ಇದೆ. ಹೌದು ಸ್ವಾಮಿ. ಓಕೆನಮ್ಮ, ಹೌದು ಖಂಡಿತ ಹೌದು ಹೌದು ಸ್ವಾಮಿ. ಒಳ್ಳೇದಾಗ್ಲಿ, ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಧನ್ಯವಾದಗಳು ಅನುಗ್ರಹ ಸ್ವಾಮಿ. ಆಗ್ಲಿ, ಇನ್ನೂ ಹ್ಮ್. ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನಿಮ್ ತಾಯಿ. ಬಾಯಾರಿಕೆಯಿಂದ ಆಗ್ಲಿ ಸ್ವಾಮಿ. ಗುರುವಾರ ಹೇಳ್ತಾ ಇದ್ದೀರಾ, ರಾಯರು ಹೇಳ್ದಂಗೆ ನೀವ್ ಹೇಳ್ತಾ ಇದ್ದೀರಾ, ಹಂಗೆ ಆಗ್ಲಿ ಸ್ವಾಮಿ. ಖಂಡಿತ ತಾಯಿ. ಎಲ್ಲ ರಾಯರ ಹಾ ಕೃಪೆ. ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ, ನಾನು ದೇವ್ರು ಅಲ್ಲ, ಗುರುಗಳಲ್ಲ, ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ಆದ್ರೆ ಹ್ಮ್. ಭಕ್ತಿಯಿಂದ ಪೂಜೆ ಮಾಡೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಿಂಗ್ ಪೂಜೆ ಮಾಡಿದ್ರೆ ಹಾ ನಿಮ್ಗೆ ಅನುಗ್ರಹ ಆಗತ್ತೆ ಅಂತ. ಸರಿ ಸ್ವಾಮಿ. ಓಕೆನಮ್ಮ, ಓಕೆ ಸ್ವಾಮಿ. ಓಕೆ ಒಳ್ಳೇದಾಗ್ಲಿ. ಸ್ವಾಮಿ. ಆ ಹಾ ಶೀಘ್ರದಲ್ಲೇ ಇನ್ನೂ ಒಂದು ಪವಾಡ ನಿಮ್ದಾಗತ್ತೆ. ಆ ಪವಾಡ ಕೂಡ ಹಾ ಈಗ ಆಲ್ರೆಡಿ 2 ಪವಾಡ ಆಯ್ತು. ಒಂದು ನಿಮ್ಮ ಹೌದು ತಮ್ಮವ್ರ ಸ್ವಾಮಿ. ಕಂಪ್ನಿಲಿ ಜಾಬು, ಇನ್ನು ಹೌದು ಒಂದು ಸ್ವಾಮಿ. ನಿಮ್ಗೆ 5 ಲಕ್ಷ ದುಡ್ಡು ಹೇಗ್ ಬಂತು, 9 ಹೌದು ವಾರದಲ್ಲಿ ಹೇಗ್ ಸ್ವಾಮಿ. ಬಂತು, ಇದು ಒಂದು ಹೌದು ಪವಾಡ. ಇನ್ನೂ ಒಂದು ಹೌದು. ಅದ್ಭುತವಾಗಿ ಪವಾಡ ನಡೆಯುತ್ತೆ, ಅದಕ್ಕೂ ಕೂಡ ಒಂದು ವ್ರತವನ್ನು ತಿಳಿಸ್ಕೊಡ್ತೀನಿ ತಾಯಿ. ಸರಿ ಸ್ವಾಮಿ. ಚಿಂತೆ ಮಾಡ್ಬೇಡ. ಸರಿ ಸ್ವಾಮಿ, ಆಯ್ತು ಹೇಳ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀ ಶ್ರೀರಾಮ್. ಶ್ರೀರಾಮ್. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ.